ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಬ್ರಹ್ಮಾಂಡ ಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವುಗಳು ಏಕಾಂತ ಸೇವೆಯನ್ನು ಮಾಡ್ತಾ ಇದ್ದೀವಿ. ಏಕಾಂತ ಸೇವೆ ಅಂದರೆ ಭಗವಂತನ ಕೃಪಾಕಟಾಕ್ಷದಲ್ಲಿ ಇವತ್ತು ಸೃಷ್ಟಿ, ಏಕಾದಶಿ, ದ್ವಾದಶಿ ಅಂದಾಗ ಏಕಾಂತ ಸೇವೆ. ಕೆಲವರೆಲ್ಲ ಹೇಳ್ತಾರೆ ಇಂಥ ಒಂದು ಏಕಾಂತ ಸೇವೆ ಯಾವಾಗ ಅಂತ. ಏಕಾಂತ ಸೇವೆಯಲ್ಲಿ ಬಹಳ ಜನ ಸಾಧು ಸಂತರೆಲ್ಲರೂ ಏಕಾಂತ ಸೇವೆಯನ್ನು ಮಾಡ್ತಿರ್ತಾರೆ. ಭಗವಂತ ಕೃಪಾಕಟಾಕ್ಷ ಅಂತ ಹೇಳಿ ದೇವರ ಹೆಸರಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇದ್ದೀವಿ, ದೇವರ ಹೆಸರಲ್ಲಿ ಭಗವಂತನ ಪೂಜೆ ಕೈಂಕರ್ಯದಲ್ಲಿದ್ದೀವಿ ಅಂತ ಹೇಳ್ತಾ ಹೋಗ್ತಾರೆ. ಈ ಏಕಾಂತ ಸೇವೆ ಎಲ್ಲ ಬಹಳ ಜನ ಬೂಟಾಟಿಕೆಯ ವಿಚಾರಗಳು. ನಿಜವಾದ ಏಕಾಂತ ಸೇವೆ ಪರಮಾತ್ಮನ ಕೃಪಾಕಟಾಕ್ಷಕ್ಕೆ ಮಾತ್ರ. ಇಂಥ ಒಂದು ಪರಮಾತ್ಮನ ಕೃಪಾಕಟಾಕ್ಷದಲ್ಲಿ ತಮ್ಮೆಲ್ಲರಿಗೂ ಪರಿಪೂರ್ಣವಾದ ಸ್ವಾಗತ. ಯಾತಕ್ಕೆಂದರೆ ಈ ಒಂದು ಏಕಾಂತ ಸೇವೆ ಭಗವಂತನ ಕೃಪಾಕಟಾಕ್ಷದಲ್ಲಿ ನಾವು ಪ್ರತಿನಿತ್ಯ ಮಾಡೋಕ್ಕಾಗದೇ ಇರುವಂಥದ್ದು, ಪ್ರತಿನಿತ್ಯ ಪ್ರತಿಯೊಬ್ಬನು ಅನುಭವಿಸೋದಕ್ಕಾಗದೇ ಇರುವಂಥದ್ದು ಈ ಏಕಾಂತ ಸೇವೆ. ಏನು ಏಕಾಂತ ಸೇವೆ ಅಂತ ಹೇಳ್ತೀರಾ? ಇಂಥ ಒಂದು ಏಕಾಂತ ಸೇವೆಯಲ್ಲಿ ನಾವು ನೋಡಬಹುದಾದ ವಿಚಾರಗಳೇನು ಅಂದರೆ, ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಾರೆ, ನೈವೇದ್ಯವನ್ನು ಮಾಡ್ತಾರೆ. ತದನಂತರ ಭಗವಂತನ ಕೃಪಾಕಟಾಕ್ಷದಲ್ಲಿ ಅವನ್ನ ಮೊದಲಾಗಿ ಇರತಕ್ಕಂಥ ಅಂದರೆ ಅಲಂಕಾರವಿಲ್ಲದೆ ಮೂಲ ಸಾನ್ನಿಧ್ಯ ಹೇಗಿದೆಯೋ ಆ ರೀತಿಯಾಗಿ ಒಂದು ದರ್ಶನವನ್ನು ಮಾಡಿದಾಗ ಏಕಾಂತ ಸೇವೆ. ಒಬ್ಬನೇ ಇರ್ತಾನೆ, ಆ ಒಬ್ಬನೇ ಇದ್ದಾಗ ಅವನಿಗೆ ಪೂಜೆಯನ್ನು ಒಬ್ಬರ ಮುಖಾಂತರವೇ ಮಾಡೋದು. ಅನಗತ್ಯವಾಗಿರ್ತಕ್ಕಂಥ ಜನಗಳನ್ನು ಗೊಂದಲವಿಲ್ಲದೆ ಯಾವ ಕಾಲಕ್ಕೂ ಮನಸ್ಫೂರ್ತಿಯಾಗಿ ನಿಷ್ಠಾನುಷ್ಠಾನವಾಗಿ ಒಬ್ಬನೇ ಪೂಜೆ ಮಾಡ್ತಕ್ಕಂಥ ವಿಧಾನ. ಇದನ್ನು ಬಿಲ್ವಾರ್ಚನೆ ಆಗ್ಬೋದು ಶಿವನಿಗೆ, ತುಳಸಿ ಅರ್ಚನೆ ಆಗ್ಬೋದು ಮಹಾವಿಷ್ಣುವಿಗೆ, ಜಗನ್ಮಾತೆಗೆ ಕುಂಕುಮಾರ್ಚನೆ ಆಗ್ಬೋದು. ಈ ರೀತಿಯಾಗಿ ಏಕಾಂತ ಸೇವೆಗಳನ್ನು ಮಾಡ್ತಕ್ಕಂಥ ವಿಧಾನ. ಭಗವಂತ ತಾನು ತಲ್ಲೀನಾಗಿರ್ತಾನೆ ಭಕ್ತನ ಹತ್ರ, ಭಕ್ತ ತಾನು ತಲ್ಲೀನಾಗಿರ್ತಾನೆ ಭಗವಂತನ ಹತ್ರ. ಭಗ ಮತ್ತು ಯೋನಿಯ ಸ್ವರೂಪದಲ್ಲಿರತಕ್ಕಂಥ ಈ ಜಗತ್ತು ಯಾವತ್ತೂ ಪ್ರಪಂಚ ಪೂರ್ತಿಯಾಗಿ ಸುತ್ತಾ ಇರುತ್ತೆ. ಪ್ರಪಂಚಾದ್ಯಂತ ಈ ಬ್ರಹ್ಮಾಂಡದಲ್ಲಿ ಅಡಗಿರತಕ್ಕಂಥ ಎಲ್ಲ ಜೀವರಾಶಿಗಳು ಏಕಾಂತವಾಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯ ಬರೋದೊಬ್ಬನೇ, ಹೋಗೋದೊಬ್ಬನೇ. ಇಂಥ ಒಂದು ಏಕಾಂತ ಸೇವೆಯಲ್ಲಿ ಈ ಸೋಮವಾರದಂದು ಪರಮೇಶ್ವರನು ಏಕಾಂತವಾಗಿರ್ತಾನೆ, ಪಾರ್ವತಿ ಇಲ್ಲದೆ. ಇದೇ ರೀತಿಯಾಗಿ ಮಹಾವಿಷ್ಣು ಲಕ್ಷ್ಮಿ ಇಲ್ಲದೆ ಇರ್ತಾನೆ, ಸರಸ್ವತಿ ಇಲ್ಲದೆ ಬ್ರಹ್ಮನಿರ್ತಾನೆ. ಅಂದರೆ ಎಲ್ಲ ಶಕ್ತಿಗಳು ನಶಿಸಿ ಹೋಗುತ್ತಾ ಅಂತಲ್ಲ, ಜಗನ್ಮಾತೆ ತಾನು ತನ್ನ ಪೂಜೆಯನ್ನು, ತನ್ನ ಶಕ್ತಿಯನ್ನು ಕೇಂದ್ರ ಬಿಂದುವಾಗಿ ಪರಿಪೂರ್ಣವಾಗಿ ತಗೊಳ್ತಾ ಇರ್ತಾಳೆ. ಎಲ್ಲಿಂದ? ಮೂಲಸ್ಥಾನ. ಅದಕ್ಕೆ ಆದಿ ಅಂತ ಕರಿತೀವಿ. ಇಂತಹ ಒಂದು ಆದ್ಯಂತ ಪ್ರಭು ಸ್ವರೂಪದಲ್ಲಿ ಜಗನ್ಮಾತೆ ಕೃಪಾಕಟಾಕ್ಷ ಆಗಬೇಕು ಅಂದರೆ ನಾವುಗಳು ಎಲ್ಲಿ ಹೋಗಬೇಕು? ಪ್ರತಿನಿತ್ಯ ಒಬ್ಬ ಮನುಷ್ಯ ಏಕಾಂತ ಸೇವೆಯನ್ನು ಮಾಡಬೇಕಾದ್ರೆ, ದೇವರ ಹತ್ರ ಕೂತ್ಕೊಂಡು ಅಳಬೇಕಾದ್ರೆ, ದೇವರ ಹತ್ರ ಕೈಂಕರ್ಯವನ್ನು ಮಾಡಬೇಕಾದ್ರೆ ಬಹಳ ನಿಷ್ಠಾನುಷ್ಠಾನ. ಇಂಥ ಒಂದು ಏಕಾಂತ ಸೇವೆಯಲ್ಲಿ ತಲ್ಲೀನರಾಗಿರಬೇಕು ಅಂದರೆ ನಾವುಗಳು ಗುರು ಮಹಿಮೆ ಎಲ್ಲವನ್ನು ತಿಳ್ಕೋಬೇಕು. ಇವತ್ತು ಆ ಗುರು ಹಿರಿಮೆಯಲ್ಲಿ ಏಕಾಂತ ಸೇವೆಗೆ ಹೋಗೋಣ. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಇದನ್ನೆಲ್ಲ ಹೇಳ್ಕೊಡ್ತೀನಿ. ಎಲ್ಲರೂ ಗಮನ ಇಟ್ಟು ಪ್ರಕೃತಿಯನ್ನು ತಲ್ಲೀನಾಗಿಟ್ಕೋಬೇಕು. ಮೊದಲಾಗಿ ಅಂದ್ರೇನು? ವಾತಾವರಣ ಬೆಳಗಿನ ಜಾವ ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು. ಈ ಬ್ರಾಹ್ಮಿ ಮುಹೂರ್ತ 3:30ಯಿಂದ 4:15. ಜ್ಞಾಪಕ ಇಟ್ಕೊಳ್ಳಿ, 3:30ಯಿಂದ 4:15. ಅರುಣೋದಯ 4:15ರಿಂದ 5:30. ಅರುಣೋದಯದಲ್ಲಿ 4:15ರಿಂದ 5:30. ಇಂಥ ಒಂದು ಸಮಯದಲ್ಲಿ ಅರುಣೋದಯಕ್ಕೆ ಮೊದಲು ಬ್ರಾಹ್ಮಿ ಮುಹೂರ್ತ. ಬ್ರಹ್ಮ ಮುಹೂರ್ತದಲ್ಲಿ ನಾವು ಎದ್ದಾಗ ಜಗನ್ಮಾತೆ ಸ್ವತಃ ನಡೆದಾಡ್ತಕ್ಕಂಥ ವಿಚಾರದಲ್ಲಿ ಆ ದೇವತಾ ಅನುಗ್ರಹಕ್ಕೆ ಪಾತ್ರವಾಗಬೇಕು. ಯಾರ್ಯಾರು ಇಷ್ಟು ಬೇಗ ಎದ್ದಿರ್ತಾರೋ, ಯಾರ್ಯಾರು ಅಷ್ಟು ಬೇಗ ತಲ್ಲೀನಾಗ್ತಾರೋ, ನಿಜಕ್ಕೂ ಅವರಲ್ಲಿ ಕೇಳಿಕೊಂಡಿದ್ದು ಆ ಜಗನ್ಮಾತೆ ಒಪ್ಪಿಸ್ತಾಳೆ, ಕೇಳಿದ ಪಾಪಕರ್ಮಗಳನ್ನು ತೊಳಿತಾಳೆ. ದಿನನಿತ್ಯ ಜೀವನದಲ್ಲಿ ಏನೇನು ಬೇಕು ಆಗು ಹೋಗುಗಳನ್ನು ನೋಡ್ಕೋಬೇಕು ಅಂತ ಹೇಳಿದಾಗ ಅವಳಿಗೆ ಒಪ್ಪಿಸ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಅವಳು ನೋಡ್ಕೊತಾಳೆ. ಆದರೆ ನೀವು ಅದಕ್ಕೆಲ್ಲ ತಲ್ಲೀನಾಗಬೇಕು ಅಂತ ಒಂದು ಮನಸ್ಥಿತಿ ನಿಮ್ಮಲ್ಲಿ ಉತ್ಪತ್ತಿ ಆಗಬೇಕು. ಪ್ರಕೃತಿ ನಿಶಬ್ದವಾಗಿರುತ್ತೆ. ಆ ನಿಶಬ್ದವಾಗಿದ್ದಾಗ ಎಲ್ಲರೂ ಗಾಢ ನಿದ್ರೆ ಇರ್ತಾರೆ. ಯಾಕೆಂದರೆ ಆ ಸಮಯದಲ್ಲೇ ಎಲ್ಲರೂ ನಿದ್ರೆ ಮಾಡೋದು. 2:30ಯಿಂದ ಒಂದು ಸುಮಾರು 4 ಗಂಟೆಯ ಸಮಯದಲ್ಲಿ ಒಳ್ಳೆ ಗಾಢ ನಿದ್ರೆ. ಆದರೆ ಅದನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಏಕಾಂತ ಸೇವೆಗೆ 3:30ಯಿಂದ 4:15 ಆ ಸಮಯದಲ್ಲಿ ಅದ್ಭುತವಾದ ಒಂದು ದೈವ ಸಾನ್ನಿಧ್ಯ ಇರುತ್ತೆ. ಮಾನಸ ಸರೋವರದಲ್ಲಿ 2:15ರಿಂದ 3:30. ಮಾನಸ ಸರೋವರದಲ್ಲಿ 2:15ರಿಂದ 3:30 ಅಂದರೆ ಬ್ರಹ್ಮ ಮಾನಸ ಸರೋವರ. ಬ್ರಹ್ಮ ತಾನು ಪೂಜೆ ಮಾಡ್ತಾನೆ ಎಲ್ಲ ದೇವತೆಗಳನ್ನ ಕರೆದು, ಅದಕ್ಕೆ ಬ್ರಹ್ಮಾರಾಧನೆ ಅಂತ ಕರಿತೀವಿ. ಬ್ರಹ್ಮ ಆರಾಧನೆಯನ್ನು ಮಾಡಿದಾಗ ಅವನು ಏಕಾಂತ ಸೇವೆ. 2ನೇ ಭಾಗ ಜಗನ್ಮಾತೆ ಸಂಚಾರದಲ್ಲಿದ್ದಾಗ ನಾವೆಲ್ಲರೂ ಪೂಜೆ ಮಾಡ್ತಕ್ಕಂಥ ಒಂದು ಸಮಯ 3:30ರಿಂದ 4:15. ಅರುಣೋದಯ ಅಂದರೆ ಅರುಣ ಹುಟ್ಟೋ ಸಮಯದಲ್ಲಿ ಅಂತ, ಸೂರ್ಯನ ಸಾರಥಿಯಾಗಿರ್ತಕ್ಕಂಥವನು ಕೆಂಪು ಕಿರಣಗಳು ಬರೋ ಸಮಯದಲ್ಲಿ ಅಂತ. ಇಂಥ ಒಂದು ಸಮಯದಲ್ಲಿ ನಾವುಗಳು 4:15ರಿಂದ 5:30 ಸಮಯದಲ್ಲಿ
ಈ ಸಮಯಕ್ಕಾದರೂ ಎದ್ದರೆ ಕನಿಷ್ಠ ಪಕ್ಷ ದೇವರ ಅನುಗ್ರಹ ಇಲ್ಲದೆ ಇರೋ ಸೂರ್ಯನ ಅನುಗ್ರಹ ಆರೋಗ್ಯವಾದರೂ ಸಿಗುತ್ತೆ ಅಂತ ಹೇಳ್ತೀವಿ. ಅದಕ್ಕೆ ಈ 3 ಏಕಾಂತ ಸೇವೆಯಲ್ಲಿ ನಾವುಗಳು ಕಾಯ ವಾಚ ಮನಸ್ಸ ಪರಿಪೂರ್ಣತೆಯನ್ನು ಮಾಡ್ಕೋಬೇಕು. 2 ಕಾಲಿಂದ 5 ಕಾಲವರೆಗೂ ಇದೆಲ್ಲ ಬ್ರಾಹ್ಮಿ ಮುಹೂರ್ತಗಳೇ. ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ತೇಜಸ್ಸು, ವರ್ಚಸ್ಸು, ಸೌಖ್ಯ, ಐಶ್ವರ್ಯ ಯಥೋಚ್ಛವಾಗಿ ಸಿಗತ್ತೆ. ಅದಕ್ಕೆ ಇಂಥ ಒಂದು ಯಥೇಚ್ಛವಾಗಿ ಸಿಗ್ತಕ್ಕಂಥ ನಿಮಗೆಲ್ಲರಿಗೂ ಇಂಥ ಒಂದು ಆಧಾರವಾಗಿರ್ತಕ್ಕಂಥ ಭಗವಂತ ಕೃಪಾಕಟಾಕ್ಷಕ ಪಾತ್ರವಾಗಬೇಕಾದ್ರೆ ಬಹಳ ಕಷ್ಟ ಅಂದರೆ ಏನು ಅಂದರೆ ಮನಸ್ಸನ್ನ ದೃಢ ಇರಬೇಕು. ಆದ್ದರಿಂದ ನೀವೆಲ್ಲ ಏನು ಮಾಡಬೇಕು? ತಣ್ಣೀರು ಸ್ನಾನ. ತಣ್ಣೀರು ಸ್ನಾನ ಅಂದರೆ ಯಾವುದೋ ತಣ್ಣೀರು ಸ್ನಾನ ಮಾಡೋದಲ್ಲ, ಬಾವಿ ನೀರೇ ಆಗಬೇಕು, ಭೂಸ್ಪರ್ಶದ ನೀರನ್ನಾಗಬೇಕು. ಏನೋ ಬೋರ್ವೆಲ್ ಹೊಡ್ಕೊತೀವಿ, ಆಯಿತು ಬೋರ್ವೆಲ್ ನೀರನ್ನೇ ಎತ್ಕೊಂಡು ಹಿಂಗೆ ಹಾಕ್ಕೊಳ್ಳೋದು ಅಂತ. ಆದರೆ ಆ ಬೋರ್ವೆಲ್ ನೀರು ಶ್ರಮ ಪಡಬೇಕು. ನೀನು ಸಾಧನೆಯನ್ನು ಪಟ್ಟು ಶ್ರಮವನ್ನು ಪಟ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ನೀರನ್ನು ಏನೋ ಬೋರ್ವೆಲ್ ಮೋಟ್ರ್ ಹಾಕೊಂಡ್ಬಿಟ್ಟು ಮಾಡಿಲ್ಲ, ಬಾವಿಯನ್ನು ನೀರು ಸೇದಬೇಕು, ಆ ನೀರನ್ನು ಹಾಕೋಬೇಕು, ಸ್ನಾನವನ್ನು ಮಾಡಬೇಕು. ತದನಂತರ ಆ ಮುಹೂರ್ತದಲ್ಲಿ ಒದ್ದೆ ಬಟ್ಟೆ ಆಗಿರಬಾರ್ದು. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ದೇವರುಗಳ ಪೂಜೆ ಮಾಡಬೇಕಾದ್ರೆ ಒದ್ದೆ ಬಟ್ಟೆ ಆಗಿರಬಾರ್ದು. ಯಾವುದೇ ಅಶುಭಗಳ ಕಾರ್ಯಕ್ಕೆ ಮಾತ್ರ ಒದ್ದೆ ಬಟ್ಟೆಗಳು. ಶುಭಾಂಕರವಾಗಿರ್ತಕ್ಕಂಥ ವಿಚಾರಗಳಿಗೆ ಯಾವ ಕಾಲಕ್ಕೂ ಒಣಗಿದ ಬಟ್ಟೆ. ಇದೇನು ಅಂದರೆ ಹಿಂದಿನ ದಿವಸನೇ ಒಗೆದು ಹಾಕಿರಬೇಕು, ಮೇಲ್ಗಡೆ ಯಾರೂ ಮುಟ್ಟಬಾರ್ದು, ಮಡಿ ಅಂತ ಹಾಕ್ಕೊಂಡು ಆ ವಿಚಾರಗಳನ್ನು ಇಟ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೋಬೋದು. ಇಂಥ ಒಂದು ಪೂಜೆಯ ಕೈಂಕರ್ಯವನ್ನು ಮಾಡ್ಕೊಳ್ಳೋ ತಮ್ಮೆಲ್ಲರಿಗೂ ಇವತ್ತಿನಿಂದ ಏನೇನು ಮಾಡಬಹುದು, ಯಾವ್ಯಾವ ರೀತಿ ಮಾಡಬೇಕು. ಆಮೇಲೆ ಒಂದನ್ನು ಮೆಲಕನ್ನು ಹಾಕ್ತೀನಿ. ನಿಮ್ಮ ಮನೆಯಲ್ಲಿ ಇಷ್ಟು ವರ್ಷದ ಕಾರ್ಯಕ್ರಮಗಳಲ್ಲಿ ನಾನು ಏನು ಹೇಳಿದ್ದೀನಿ, ಏನು ಹೇಳ್ಕೋಬೇಕು, ಎಲ್ಲಿ ಹಿಡ್ಕೋಬೇಕು, ಯಾವಾಗ ಎಲ್ಲೆಲ್ಲಿ ಯಾವ ಪೂಜೆಗಳನ್ನು ಮಾಡಬೇಕು, ಯಾವಾಗ ಲಕ್ಷ್ಮೀ ಅನುಗ್ರಹ ಆಗಬೇಕು, ಯಾವಾಗ ಶನಿ ದೋಷ ಪರಿಹಾರ ಆಗಬೇಕು, ಯಾವಾಗ ದೈತ್ಯ ರಾಕ್ಷಸರು ಮನೆಗೆ ಬರದೇ ಹಾಗೆ ದುಷ್ಟ ಸಂಹಾರ ಆಗಬೇಕು, ಯಾವಾಗ ಆಂಜನೇಯನ ಅನುಗ್ರಹ ಸಿಗಬೇಕು, ಯಾವಾಗ ಲಕ್ಷ್ಮೀ ನರಸಿಂಹನ ಕೃಪಾ ಕಟಾಕ್ಷ ಆಗಬೇಕು, ಇದನ್ನೆಲ್ಲ ತಿಳ್ಕೋಬೇಕಾದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡ್ರೆ ಈಗ ಬಂದೆ.